ನಮಸ್ಕಾರ. ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ. ವಚನವು ಇಂತಿದೆ: ಬಟ್ಟಿಹ ಮೊಲೆಯ ಬರದ ಜೌವನದ ಚಲುವ ಕಂಡು ಬಂದಿರಣ್ಣ. ಅಣ್ಣ ನಾನು ಹೆಂಗಸೂ ಅಲ್ಲ, ಅಣ್ಣ ನಾನು ಸೂಳೆಯಲ್ಲ, ಅಣ್ಣ ಮತ್ತೆ ನನ್ನ ಕಂಡು ಆರೆಂದು ಬಂದಿರಣ್ಣ. ಬಟ್ಟಿಹ ಮೊಲೆಯ ಬರದ ಜೌವನದ ಚಲುವ ಕಂಡು ಬಂದಿರಣ್ಣ. ಅಣ್ಣ ನಾನು ಹೆಂಗಸೂ ಅಲ್ಲ, ಅಣ್ಣ ನಾನು ಸೂಳೆಯಲ್ಲ, ಅಣ್ಣ ಮತ್ತೆ ನನ್ನ ಕಂಡು ಆರೆಂದು ಬಂದಿರಣ್ಣ. ಚನ್ನಮಲ್ಲಿಕಾರ್ಜುನನಲ್ಲದ ಮಿಕ್ಕಿನ ಪರಪುರುಷನು ನಮಗಾಗದ ಮೋರೆ ನೋಡಣ್ಣ. ಚನ್ನಮಲ್ಲಿಕಾರ್ಜುನನಲ್ಲದ ಮಿಕ್ಕಿದ ಪರಪುರುಷರು ನಮಗಾಗದ ಮೋರೆ ನೋಡಣ್ಣ. ತನ್ನ ಪರಿಸ್ಥಿತಿಯ ಅಸಹಾಯಕತೆಯ ಅರಿವಿಲ್ಲದೆ ನೋಡುವ ಸಮಾಜದ ಜನರನ್ನ ಅವರ ಹಾಗೆ ನಿಕೃಷ್ಟವಾಗಿ ಅಕ್ಕ ನೋಡಲಿಲ್ಲ. ಅವರನ್ನ ತೀರ ಹತ್ತಿರದವರೆಂದೇ, ಬಂಧುಗಳೆಂದೇ ಸಂಬೋಧಿಸುತ್ತಾ ಇದ್ದಾರೆ. ತಾನು ದುಷ್ಟ ಪರಿಸ್ಥಿತಿಯ ಒತ್ತಡದಲ್ಲಿ ಸಿಕ್ಕಿದ್ದರೂ ಕೂಡ, ತಾನೊಬ್ಬ ಅಸಹಾಯಕಳು ಎಂದು ಎಲ್ಲರೂ ಅಂದುಕೊಂಡಿದ್ದರೂ ಕೂಡ, ಅಕ್ಕ ಮಹಾದೇವಿ ತನ್ನ ಬಗ್ಗೆ ತನಗೆ ಇದ್ದಂತಹ ವಿಶ್ವಾಸವನ್ನ ಕಳೆದುಕೊಳ್ಳಲಿಲ್ಲ. ಅದು ಕಾರಣವಾಗಿಯೇ ತಾನು ಹೆಂಗಸೂ ಅಲ್ಲ, ಕೆಟ್ಟದಾಗಿ ಹೇಳಬೇಕೆಂದರೆ ವೇಶ್ಯೆಯೂ ಕೂಡ ಅಲ್ಲ. ಹೆಣ್ಣಿನ ಅಂಗಾಂಗದ ತುಂಬು ಜೌವನವು ಸಹಜವಾಗಿಯೇ ಪುರುಷರಲ್ಲಿ ಆಕರ್ಷಣೆಯನ್ನ ಉಂಟು ಮಾಡುತ್ತದೆ. ಇದಕ್ಕೆ ಮಹಾದೇವಿ ಕೋಪಿಸಿಕೊಳ್ಳಲಿಲ್ಲ. ಅವಳು ಮಾನವರ ಸ್ವಭಾವವನ್ನ ಬಲ್ಲವಳು. ಆದ್ದರಿಂದ ಅಣ್ಣಗಳಿರ ಎಂದು ಸಂಬೋಧಿಸಿ ತನ್ನ ನಿಲುವನ್ನ ತಿಳಿಸಿ ಅವರ ಭಾವನೆಯನ್ನ ಬದಲಿಸುತ್ತಿದ್ದಾರೆ. ತನಗೆ ಚನ್ನಮಲ್ಲಿಕಾರ್ಜುನನೇ ಗಂಡ, ಬೇರೆ ಪುರುಷರ ಮುಖವನ್ನ ಕೂಡ ನಾನು ನೋಡೋದಿಲ್ಲ ಎನ್ನುವ ಅಕ್ಕನ ನಿರ್ಧಾರ ಈ ಜನರಿಗೆ ತಿಳುವಳಿಕೆಯನ್ನ ತಂದಿರಬೇಕು. ವಚನವನ್ನ ಮತ್ತೊಮ್ಮೆ ವಾಚನ ಮಾಡ್ತಾ ಇದ್ದೇನೆ. ಬಟ್ಟಿಹ ಮೊಲೆಯ ಬರದ ಜೌವನದ ಚಲುವ ಕಂಡು ಬಂದಿರಣ್ಣ. ಅಣ್ಣ ನಾನು ಹೆಂಗಸೂ ಅಲ್ಲ, ಅಣ್ಣ ನಾನು ಸೂಳೆಯಲ್ಲ, ಅಣ್ಣ ಮತ್ತೆ ನನ್ನ ಕಂಡು ಆರೆಂದು ಬಂದಿರಣ್ಣ. ಚನ್ನಮಲ್ಲಿಕಾರ್ಜುನನಲ್ಲದ ಮಿಕ್ಕಿನ ಪರಪುರುಷನು ನಮಗಾಗದ ಮೋರೆ ನೋಡಣ್ಣ. ಚನ್ನಮಲ್ಲಿಕಾರ್ಜುನನಲ್ಲದ ಮಿಕ್ಕಿನ ಪರಪುರುಷರು ನಮಗಾಗದ ಮೋರೆ ನೋಡಣ್ಣ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಶರಣು ಶರಣಾರ್ಥಿಗಳು.